ಒಳಗಡೆ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ ಸಿಎಂ ಒಂದು ಚಿಂತನೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಮ್ಯಾಮ್ ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಯಾಕೆ ಅಂದರೆ ಇವಾಗ ಮಕ್ಕಳೆಲ್ಲ ಮನೆಯಿಂದ ಆಚೆ ಹೋಗ್ಮೇಲೆ ಏನು ಮಾಡ್ತಾ ಇರ್ತಾರೆ, ಗ್ಯಾಂಗ್ಗಳೆಲ್ಲ ಸೇರ್ಕೊತಾ ಇರ್ತಾರೆ, ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ನಮಗೇನು ಗೊತ್ತಾಗೋದೇ ಇಲ್ಲ. ಪೇರೆಂಟ್ಸ್ ಆಗಿ ನಾವು ಎಷ್ಟು ಸ್ಟ್ರಿಕ್ಟಾಗಿದ್ದರೂ ಕೂಡ ಅವರು ನಮ್ಮ ಹತ್ರ ಮುಚ್ಚಿಡೋದು ತುಂಬ ಜಾಸ್ತಿ ಇರುತ್ತೆ. ನಮಗೇನು ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಸ್ಕೂಲಿಂದ ಬರಬೇಕು, ಕ್ಯಾಂಪಸ್ ಒಳಗಡೆ ಯಾವ ಆ್ಯಕ್ಟಿವಿಟೀಸು ನಡಿಬಾರ್ದು, ಕ್ಲಾಸಸ್ ಆಯಿತು ಮತ್ತು ಮನೆಗೆ ಬರಬೇಕು. ಅದರಿಂದ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಥಾಟ್ ಮೇಡಮ್. ನಾನು ಇದಕ್ಕೆ ಒಪ್ಕೊತೀನಿ. ಯಾಕೆಂದರೆ ಇವಾಗ ಸೋಷಿಯಲ್ ಮೀಡಿಯಾಯಿಂದ ಮಕ್ಕಳು ತುಂಬ ಹಾಳಾಗ್ತಾ ಇದ್ದಾರೆ. ಎಲ್ಲೆಲ್ಲಿಂದನೋ ಕಮ್ಯುನಿಕೇಷನ್ ಬರ್ತಾ ಇದೆ, ಯಾರ್ಯಾರೋ ಮಾತಾಡ್ತಾರೆ. ತಿರ್ಗಾ ಇವಾಗ ಡ್ರಗ್ಸ್ ಅನ್ನೋದು, ಮಕ್ಕಳು ಎಲ್ಲೋ 20 ಕಿಲೋಮೀಟರ್ಸ್ ಅವೇ ಇರ್ತಾರೆ ಮನೆಯಿಂದ, ಅಲ್ಲಿ ಏನೇನು ನಡೀತಾ ಇರೋದು, ಏನೇನು ಅಡಿಕ್ಷನ್ಸ್ ಆಗ್ತಾ ಇದೆಯೋ ಇದರೆಲ್ಲರಿಂದನೂ ಒಂದು ಕಂಪ್ಲೀಟ್ ಫುಲ್ ಸ್ಟಾಪ್ ಅನ್ನೋದೊಂದು ಆಗುತ್ತೆ ಮೇಡಮ್. ರಾಜ್ಯದಲ್ಲಿ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ 16 ವರ್ಷದ ಒಳಗೆ ಶಾಲಾ ಕಾಲೇಜಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅನ್ನುವಂಥ ಚಿಂತನೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸೊ ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ? ಮೇಡಮ್, ಈಗ ನನ್ನ ಹೆಸರು ಶಬೀರ್ ಖಾನ್ ಅಂತ, ನಾನು AK ಗೋಪಾಲನ್ ಕಾಲೋನಿ ಗ್ರಾಮಸ್ಥ. ಇದೇನಂದರೆ ಅದು ಮಾಡಿರೋದು ಇವಾಗ ಟೆಕ್ನಾಲಜಿ ಏನಾಗಿದೆ ಮುಂದುವರೆದಿದೆ, ಟೆಕ್ನಾಲಜಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ, ದಿನಕ್ಕೂ ಹೆಚ್ಚಾಗಿದೆ ಟೆಕ್ನಾಲಜಿ ಅನ್ನೋದು. ಮಕ್ಳಿಗೆ ತಡ ಮಾಡಿರೋದು CM ಸಿದ್ದರಾಮಯ್ಯ ಅವರು, ಅದು ಒಳ್ಳೆಯದೇ ಅದು. ಬಟ್ ಇನ್ನೊಂದು ಮೊಬೈಲು ಪ್ಲಸ್ ಇನ್ನು ನಾನಾ ರೀತಿ ಇನ್ನು ಚಟುವಟಿಕೆಗಳಿದೆ, ಅದೂ ಒಂದು ಕಾಲೇಜ್ ಹತ್ರ ಒಂದು ತನಿಖೆಗಳಾಗ್ತಾ ಇರಬೇಕು. ಮತ್ತು ಕಾಲೇಜ್ ಗೇಟಲ್ಲಿ ಏನಾಗ್ತಾ ಇದೆ ಅಕ್ಕಪಕ್ಕದಲ್ಲಿ ಅದೊಂದು ಸ್ವಲ್ಪ ತನಿಖೆ ಮಾಡಿ, ಅದು ಸ್ಟ್ರಿಕ್ಟ್ ಮಾಡಿದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ಭಯ ಭಕ್ತಿ ಅನ್ನೋದು ಬರುತ್ತೆ. ಅದೊಂದು ಒಂದು ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ. ಏನಿದೆ ಯಾವ ಡಿಸಿಷನಲ್ಲಿ ಯಾವ ಇದು ಟ್ಯಾನಿ ಬರುತ್ತೋ, ಪೊಲೀಸ್ ಟ್ಯಾನಿಗಳು ಬರುತ್ತೋ ಆ ಕಡೆ ಯಾವ ಕಾಲೇಜು, ಗೌರ್ಮೆಂಟ್ ಕಾಲೇಜ್ ಆಗ್ಬೋದು, ಪ್ರೈವೇಟ್ ಕಾಲೇಜ್ ಆಗ್ಬೋದು, ಅಲ್ಲಿ ಹೋಗಿ ಗೇಟ್ ಹತ್ರ ಯಾವಾಗ ಲಂಚ್ ಟೈಮ್ ಇರ್ಬೋದು, ಕಾಲೇಜ್ ಬೇರೆ ಟೈಮಲ್ಲಿ ಆಗ್ಬೋದು, ಒಂದು ನಮ್ಮ ಪೊಲೀಸ್ ಸಿಬ್ಬಂದಿ ಹೋಗಿ ಅಲ್ಲೊಂದು ವಿಸಿಟ್ ಮಾಡೋದು ಒಳ್ಳೇದಿರುತ್ತೆ. ಅಲ್ಲೊಂದು ವಿಸಿಟ್ ಮಾಡೋದು ಯಾಕಂದರೆ ಈಗ ನೋಡಿ, ಕಾಲೇಜ್ ಮುಂದೆ ಗುಟ್ಕಾ ಸಿಗರೇಟ್ ಏನು ಮಾರಬೇಡ ಅಂದ್ರೆ ತುಂಬ ಜನ ತುಂಬ ಕಡೆ ಮಾರಾಟ ಮಾಡ್ತಾಯಿದೆ. ಅವ್ರು ತುಂಬ ಇನ್ಕಮ್ ಸೋರ್ಸು ಇದೆ. ಇನ್ನು ಬೇರೆ ಚಟುವಟಿಕೆಗಳು ತುಂಬ ಇದ್ದಾವೆ, ಆ ತನಿಖೆಗಳಾಗಬೇಕು. ಅದು ಈ ಮೀಡಿಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಇಷ್ಟು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಮೇಡಮ್. ಯಾಕಂದರೆ ಬಂದ್ ಮಾಡೋದು ಒಳ್ಳೆಯದೇ, ನಿಜನೇ. ಏನಂದರೆ ಅದಕ್ಕೆ ಒಂದು ಮಕ್ಕಳಿಗೆ, ಪೇರೆಂಟ್ಸ್ಗೆ ಆಗಲಿ ಯಾರಿಗೇ ಆಗಲಿ, ಒಂದು ಮಕ್ಕಳಿಗೆ ಒಂದು ಏನಂದರೆ ಆ ಥರ ಎಲ್ಲ ಒಂದು ಬ್ಯಾನ್ ಮಾಡಿದ್ರೆ ಆ ಥರ ಪೊಲೀಸ್ ಒಂದು ವೆರಿಫಿಕೇಷನ್ ಆಗಲಿ, ಮತ್ತು ಪೊಲೀಸ್ ಸಿಬ್ಬಂದಿ ಹೋಗಿ ಅಲ್ಲಿ ಏನು ಎತ್ತಂತ ಮಕ್ಕಳಿಗೆ ಗೇಟ್ ಬಿಡೋ ಟೈಮಲ್ಲಿ, ಆಚೆ ಬಿಡೋ ಟೈಮಿಂಗ್ಸಲ್ಲಿ, ಲಂಚ್ ಟೈಮಲ್ಲಿ ಆಗ್ಬೋದು, ಅಲ್ಲಿ ಬಿಡೋದ್ರೆ ಒಂದು ಬುದ್ಧಿ ಬರುತ್ತೆ. ಯಾವುದಕ್ಕೂ ಹೊರಗಡೆ ಹೋಗಲ್ಲಪ್ಪ, ಪೊಲೀಸರು ಇದ್ದಾರೆ, ಈ ಥರ ನಮಗೆ ಒಂದು ಅರೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ಒಂದು ದಂಡ ಹಾಕೋದು ಚಾನ್ಸಸ್ ಇರುತ್ತೆ ಅಂತ ಒಂದು ಇದು ಮಾಡ್ಕೊಂಡು ಹೇಳ್ತಾರೆ ಮೇಡಮ್. ಹೌದು ಮೇಡಮ್, ಚಿಕ್ಕ ಮಕ್ಕಳಿಗೆ ಇವಾಗೇನೋ ಮೆದುಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಾರೆ, ಆ ಥರ ಈ ಥರ. ಕಾಲೇಜುಗಳಲ್ಲಂತೂ ತುಂಬ ಕೆಟ್ಟೋಗ್ತಿದ್ದಾರೆ ಮಕ್ಕಳು. ಅದನ್ನು ಸ್ವಲ್ಪ ಬ್ಯಾನ್ ಮಾಡಬೇಕು ಮೇಡಮ್. ಮಾಡಿದ್ರೆ ತುಂಬ ಒಳ್ಳೆಯದು. ಓದೋದಕ್ಕೆಲ್ಲ ಮಕ್ಕಳಿಗೆ ತುಂಬ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಮೆದುಳಿಗೆ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ನೋಡಿ ಅದನ್ನು ಸ್ವಲ್ಪ ಬ್ಯಾನ್ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.